ನವೀನ್ ಫೋಟೋಗ್ರಫಿ. ನಿನ್ ಗಂಡನ್ ಕಳ್ಳೊತ್ಕೊಂಡಾಗ ಯಾರ ಗೊತ್ತಿಲ್ದಾರ ಹತ್ರ ಹೋಗ್ಬಿಟ್ಟು ಕೇಕ್ ಇಸ್ಕೊಂಬತ್ತಾರ. ಹೋಗಿ ಹೋಗಿ ಸೈಡ್ ಹೋಗಿ. ಯಾರು ಅನ್ಕೊಂಡಿದ್ಯಾ? ಈಸ್ ಅ ಪಿಕಾಸೋ ಆರ್ಟಿಸ್ಟ್. ಸುಮ್ಮನೆ ಇವತ್ತಾ ಇಲ್ಲ ತಾನೆ. ಕೇಕ್ ಮಾತ್ರ ತಂದು ಕೊಟ್ರು, ತಿಂದ್ಬಿಟ್ಟು ಅಲ್ಲೇ ಖಾಲಿ ಪ್ಲೇಟ್ ಇರ್ತಾನೆ ಮುಸುಡಿಗೆಲ್ಲ ಮಾಡ್ಕೊಂಡು. ಏನೇ ಎಣ್ಣೆ ಬೇಕೇನೆ ನಿಂಗೆ? ಎಣ್ಣೆ ಬೇಕೇನೆ? ಏ ಡ್ಯಾಡ್ ಟು ಬಿ, ಏ ಯು ಡ್ಯಾಡಿ. ಸ್ಟಾರ್ಟ್ ಮಾಡೋಣ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿ ಅರುಣ್ ನಾಗೇಶ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ನಮ್ಮ ಚಾನಲ್ಗೆ ಯಾರ್ಯಾರು ಹೊಸಬ್ರು ಬಂದಿದ್ದೀರಾ, ಹಾಗೆ ಹೊಸಬ್ರು ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಗೈಸ್ ನನ್ನ ಫ್ರೆಂಡ್ಸ್, ಇಂಜಿನಿಯರಿಂಗ್ ಫ್ರೆಂಡ್ಸ್ನ ಮೀಟ್ ಮಾಡೋಕೆ ಹೋಗ್ತಾ ಇದ್ದೀನಿ. ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದ್ದೀರಾ. ಸೊ ಎಲ್ಲರನ್ನ ಮೀಟ್ ಮಾಡೋಕ್ಕೆ ಅವ್ರನ್ನ ಮೀಟ್ ಮಾಡಿ ತುಂಬ 3-4 ತಿಂಗಳೇ ಆಗೋಗಿತ್ತು. ಸೊ ಅದಕ್ಕೆ ಈಗ ಮತ್ತೆ ಒಂದು ಮೀಟಪ್ ಪ್ಲ್ಯಾನ್ ಮಾಡಿದ್ರು. ಸೊ ಮೀಟಪ್ಗೆ ಅಂತ ಹೋಗ್ತಾಯಿದ್ದೀನಿ. ನಾನು ಬೆಳಗ್ಗೆ ಎದ್ಬಿಟ್ಟು ಮನೆ ಬಿಟ್ಟು ಟ್ರೈನ್ ಹತ್ಕೊಂಡು ಸೊ ಈಗ ಆಲ್ರೆಡಿ ಹೆಜ್ಜಾಲಾಗಿ ಬಂದು ಇಳ್ತಿದ್ದೀನಿ. ನನ್ನ ಫ್ರೆಂಡ್ಸ್ ಎಲ್ಲ ಬರ್ತೀನಿ ಅಂತ ಹೇಳಿದ್ದಾರೆ. ಅರೌಂಡ್ ಒಂದು 11-11:30 ಹಂಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಅವರೆಲ್ಲರನ್ನೂ ಮೀಟ್ ಮಾಡೋಕ್ಕೆ ಅಂತ ಖುಷಿಯಾಗಿ ಹೋಗ್ತಾಯಿದ್ದೀನಿ. ಸೊ ತುಂಬ ದಿನ ಆಗಿತ್ತಲ್ವ ಅವರೆಲ್ಲರೂ ಸಿಕ್ಕಿ. ಸೊ ಅದೊಂಥರ ಚೆನ್ನಾಗಿರುತ್ತಲ್ಲ ಗೈಸ್, ಎಷ್ಟೋ ದಿನ ಆದಮೇಲೆ ಅವ್ರನ್ನ ಮತ್ತೆ ಮೀಟ್ ಮಾಡೋದು. ಆ್ಯಂಡ್ ಎಲ್ಲ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ನೋಡೋಣ. ಗೈಸ್ ಅಲ್ಲೇ ಬಸ್ ಸ್ಟ್ಯಾಂಡೆಲ್ಲ ಕೂತಿದ್ದಂಗೆ ನನ್ನ ಫ್ರೆಂಡ್ ಬಂದ ಈ ಕಡೆಗೆ ಬಾ ಅಂತಂದ. ಹಂಗೆ ಆಂಧ್ರವೇ ಬರ್ತಾ ಇದ್ದೀನಿ. ಏನೋ ರಂಗೋಲಿ ಕಾಂಪಿಟೇಷನ್ ಏನೋ ನಡೀತಾರಂಗಿದೆ ಗೈಸ್. ನೋಡಿ ಇಲ್ಲೆಲ್ಲ ರಂಗೋಲಿ. ಇದೇನು ಇಡೀ ಏರಿಯಾನೇ ರಂಗೋಲಿ ಹಾಕ್ತಾ ಕೂತಾರಲ್ಲ, ಏನು ಅಂತ ಗೊತ್ತಿಲ್ಲಲ್ಲ ಗೈಸ್. ನೋಡಿ ಎಲ್ಲ ಏನೋ ಫಂಕ್ಷನ್ ಇದೆ ಅಂತ ಅನ್ನಿಸ್ತೈತಿ. ನೋಡಿ ಡಿಫ್ರೆಂಟ್ ರಂಗೋಲಿ ಎಲ್ಲರ ಮನೆ ಮುಂದೆ ಹಾಕೋರಪ್ಪ. ಏನು ಫಂಕ್ಷನ್ ಇದು ಅಣ್ಣ? ಏನಕ್ಕೆ ಹಿಂಗೆ ರಂಗೋಲಿ ಬಿಡಿಸಿರೋದು? ಸ್ಪರ್ಧೆ ನಡೀತಿದ್ಯಾ? ಓಕೆ ಓ, ಮಹಿಳಾ ದಿನಾಚರಣೆಗಾ? ಓಕೆ ಈಗ ಸುಮ್ಮನೆ ಇವತ್ತಾ ಇಲ್ಲ ತಾನೇ? ಅಯ್ಯಯ್ಯ ಇದು ನಡೀತಿದ್ವಿ ಅಂತ ಗೈಸ್. ಇಲ್ಲೆಲ್ಲ ನೋಡಿ ಹೆಸರೆಲ್ಲ ಮರೆತುಬಿಟ್ಟವ್ರೆ. ಉಷಾ STS, ಉಷಾ ರಮ್ಯ STS. ಜನ ಮೆಚ್ಚಿದ ನಾಯಕನಿಗೆ ನಮ್ಮ ಊರಿಗೆ ಸ್ವಾಗತ. ಅವು ಯಾರೋ ಬರ್ತಾವ್ರೆ ಗೈಸ್, ಅದಕ್ಕೆ ನೋಡಿ ಚೆನ್ನಾಗಿ ಮಾಡೋರಲ್ಲ ಗೈಸ್. ಏನಿದು ಕ್ರೇಜಿಯಪ್ಪ. ಎಲ್ಲ ರಂಗೋಲಿ ಮೇಲೆ ರಂಗೋಲಿ ಬಿಡ್ತಾವ್ರೆ, ಮಸ್ತಾಗಿ ಬಿಡ್ತಾವ್ರೆ ಅಂತ. ಇದ್ಯಾವುದು ಗೈಸ್, ನವಿಲ್ಗಿವಿಲೆಲ್ಲ ಬಿಡಿಸ್ಬಿಟ್ಟವ್ರೆ ಇಲ್ಲಿ ನೋಡಿ. ಸೊ ನಾನು ಹಂಗೆ ಅಲ್ಲಿ ಕೂತಿದ್ದೆ, ರೈಲ್ವೆ ಏನೋ ಬಸ್ ಹತ್ಕೊಂಡು ಬಂದು ಅಲ್ಲಿ ಬಸ್ ಸ್ಟಾಪಲ್ಲಿ ಕೂತಿದ್ದೆ. ನನ್ನ ಫ್ರೆಂಡ್ ಕಾಲ್ ಮಾಡ್ದೆ ಇಲ್ಲಿಗೆ ಬಂದ್ಬಿಡು ಅಂತ. ಸೊ ಇದೇ ರೋಡಲ್ಲಿ ನಡ್ಕೊಂಬತ್ತೈತೆ. ಹಂಗೆ ನೋಡಿದ್ರೆ ಇಲ್ಲೆಲ್ಲ ಫುಲ್ ಇಡೀ ರೋಡೆ ರಂಗೋಲಿ. ಸೊ ಇಲ್ಲಿ ಇನ್ನೂ ಬರೀ ರಂಗೋಲಿ ಹಾಕೋರು, ಇನ್ನೂ ಕಲರ್ ಹಾಕಬೇಕು. ಸೊ ನಮ್ಮ ಅಚ್ಚ ಆಲ್ರೆಡಿ ಅಲ್ಲಿ ಬಂದ್ಬಿಟ್ಟು ನಿಂತ ನೋಡ್ರಿ. ಅಲ್ಲಿ ನಾನು ಬಾರ ಬೇಗ ಅಂತಂದರೆ ಯಾವಾಗಲೂ ಲೇಟ್ ಮಾಡ್ಕೊಂಡು ಸಾಯ್ತಾವನೆ. ಅಂದರೆ ಇದಂತೂ ನನಗಂತೂ ಆಶ್ಚರ್ಯ ಆಯ್ತಪ್ಪ. ಮಸ್ತಾಗಿ ಹಾಕೋರು ಅಂದರೆ ನೋಡಿ, ಇದು ಚೆನ್ನಾಗಿತ್ತು. ಇದು ನೋಡಿ ರತ್ನ STS ಅಂತ ಕ್ರೇಜಿಯಾಗಿ ಬರ್ದವ್ರು. ನಮ್ಮ ಮಚ್ಚ ನೋಡಿ ಇಲ್ಲಿ ಬಂದವನು. ಮಚ್ಚ ಏನೋ ಇದು, ಏನು ಇಡೀ ಊರೇ ರೋಡೆ ರಂಗೋಲಿ ಹಾಕಿಸ್ತಾವ್ರು. ಏನು ಸಮಾಚಾರ ಗೊತ್ತಾ ನಿನಗೆ? ಗೊತ್ತಿಲ್ಲ ಗೈಸ್. ಇವನಿಗೆ ನಾನು ಬ್ಲಾಗ್ ಮಾಡೋದು ಅಂತಂದರೆ ನನ್ನ ಮಗನಿಗೆ ಆಗಲ್ಲ. ನಡಿ ಚಲೋ ಹಿಂದಿ ಕೇಳಿ. ರಾಜ್ಕುಮಾರ್ ಮುಂದೆಗಡೆ ಗಾಡಿ ಬರ್ತಾ ಅಲ್ವ ಅಲ್ಲಿ ಗೈಸ್. ಗಾಡಿ ಬಂದ್ರೆ ಹಿಂಗೆ ಹೋಗ್ತಾ ನೋಡ್ರಿ. ಅವನು ತಿನ್ಬಿಟ್ಟು ಆಗಲೇ ಊಟ ತಗೊಂಡು ಕೊಟ್ಟು ಬಂದು ಆಗಲೇ ಹೇಳ್ಬಿಟ್ಟು ಬಂದಿದ್ಯಾ ಕಟ್ಟಕ್ಕೆ? ಗೈಸ್ ಬನ್ನಿ, ನಮ್ಮ ಮಚ್ಚ ಬಂದವನೇ. ನಮ್ಮ ಮಚ್ಚನ ಅವ್ರ ಮನೆಗೆ ಎತ್ತಾಕ್ಬಿಟ್ಟು ಇಲ್ಲಿಂದ ಹಿಂಗೆ ನನ್ನ ಫ್ರೆಂಡ್ಸ್ ಮೀಟ್ ಮಾಡ್ಬೇಕಲ್ವಾ? ಗೊತ್ತಲ್ಲ ನಿಮಗೆ. ಬತ್ತೀಯನ ನಿನ್ನ ಇಂಜಿನಿಯರಿಂಗ್ ಫ್ರೆಂಡ್ಸ್ ಮೀಟ್ ಮಾಡಿಸ್ತೀನಿ ಗೈಸ್. ಏನು ಇವ್ರ ಅಜ್ಜಿ ಊರು ಹೋಗ್ತಾವನಂತ. ಯಾವುದು ದೊಡ್ಡಬಳ್ಳಾಪುರನ? ದೊಡ್ಡಬಳ್ಳಾಪುರ ಹತ್ರ ಯಾವರು? ಹಾಂ, ಕುಸ್ಕೂರು. ಅದ್ಯಾವುದೋ ಗೈಸ್, ನನಗೆ ಹೆಸರನ್ನೇ ಪ್ರೊನೌನ್ಸ್ ಮಾಡೋದು ಗೊತ್ತಲ್ಲ. ಶಿಷ್ಯ ಫಸ್ಟ್ ಟೈಮ್ ಬೇಗ ಬಂದವನೇ. ಬನ್ನಿ ನಮ್ಮ ಮನೆಗೆ ತಗ್ಬಿಟ್ಟು ಗೈಸ್ ಲೊಕೇಶನ್ಗೆ ಬಂದೆ. ನಾನು ಬರೋ ಟೈಮಿಗೆ ಕರೆಕ್ಟಾಗಿ ಶ್ರೇಯಾ ಮತ್ತು ಗುಣ ಬಂದರು. ಇವಳು ಸೆಲೆಬ್ರಿಟಿ ಆಗ್ಬಿಟ್ಟವಳೆ ಗೈಸ್. ಇವಳು ಸೆಲೆಬ್ರಿಟಿ ಆಗ್ಬಿಟ್ಟವಳೆ. ಸಿಕ್ಕೇ ಇಲ್ಲ, ಪತ್ತನೇ ಇಲ್ಲ. ಸೊ ಲೊಕೇಶನ್ಗೆ ಬಂದು ಅಯ್ಯೋ ಜಡಿಯಲ್ಲಿ ಬಿಚ್ಚು ಒಂದು ನಡಿಯಮ್ಮ. ಅವಳು ನೋಡಿ ಗೈಸ್, ಅವಳು ನಾನು ಬ್ಲಾಗಿಗೆ ಬರಲ್ಲ ಅಂತ ಓಡಾಯ್ತಾವಳೆ ಗುಡು ಅಂತ. ಸೊ ಇಲ್ಲೇ ಇದೆ ನೋಡಿ ಲೆಗಸಿ. ಎಂಟ್ರಿ ಆಗುವಾಗ ತೋರಿಸ್ತೀನಿ ಗೈಸ್. ಸೊ ಇವಾಗ ಇವರು ಬಂದರು ಜೊತೆಯಲ್ಲಿ. ಸೊ ಇವ್ರನ್ನ ಕರ್ಕೊಂಡೋಗಿ ವಾಟ್ ಈ ಥರ ಹಿಂಸೆ ಕೊಟ್ಟರೆ ಯಾರೂ ಬದುಕಲ್ವಾ? ನೀನು ಬದುಕಿದೆಯಲ್ಲ, ಮತ್ತೆ ನೀನು ಬದುಕೇ ಇದೆಯಲ್ಲ. ಬಾರೇ ಗುಣ. ಸೊ ಈಗ ನಮ್ಮ ಗುಣ ಮೇಡಮ್ ಅವ್ರು ಬಂದವ್ರೆ. ಯಾಕೆ ಜಡೆ ತೆಗಿತಾ ಇದೆಯಾ? ಇರ್ಲಿ ಬಿಡೆ, ಒಳ್ಳೆ ಹಳ್ಳಿ ಹುಡುಗಿ ಕಣಂಗೆ ಕಾಣ್ತೀಯ ಗುಣ. ಮುಖ ತೋರ್ಸಲ್ವಾ? ನಾನು ಹಿಂಗೆ ಕ್ಯಾಪ್ಚರ್ ಮಾಡ್ಬಿಡ್ತೀನಿ. ಸೆಲೆಬ್ರಿಟಿ ಗುಣ. ಲೆಗಸಿಗೆ ನಮ್ಮ ಗುಣ ಅವ್ರ ಜೊತೆ ಎಂಟ್ರಿ ಕೊಡ್ತಾ ಇದೀವಿ. ಸೆಲೆಬ್ರಿಟಿ ಗುಣ ನೋಡಿ ಗೈಸ್, ಏನು ಸಾಕಾಗೈತೆ.
ಬನ್ನಿ ಈಗ ಒಳಗಡೆ ಎಲ್ಲ ಕೂತವ್ರೆ, ಮೀಟ್ ಮಾಡೋಣ ಹೋಗಿ. ಸೊ ಈಗ ಹೊರಗಡೆ ಹೋಗ್ಬಿಟ್ಟು ನಮ್ಮ ಫ್ರೆಂಡ್ಸ್ನ ಮೀಟ್ ಮಾಡ್ಕೊಂಡು ಬರೋಣ. ನನಗೆ ಎಲ್ಲರೆಲ್ಲ ವಾಯ್ಸು ಯಾರಾದ್ರು ಎಲ್ಕುಪ್ಪ ಗೈಸ್ ಕಾಣಿಸ್ತಾನಿಲ್ವಮ್ಮ? ಹಾಂ ಕಾಣಿಸಿದ್ರು ಅನಿಸುತ್ತೆ. ಯಾರಾದ್ರು ಇಲ್ಲ ಹೌದಲ್ಲ, ಎಲ್ಕುಪ್ಪ ಗೈಸ್ ನೀವು ಅಂತ ಹೆಕ್ ಯಾರು ಕಾಣಿಸ್ತಾನೆ ನನಗೆ. ಗೈಸ್ ನಮ್ಮ ವಾಯ್ಸೆಲ್ಲ ಎಲ್ಲೇ ಕೊಡ್ತಾವ್ರೆ. ನಾಗಿ ಏ ಬ್ರೋ, ಹೆಂಗೆ ಬ್ರೋ? ಎಷ್ಟು ದಿನ ಆಯ್ತು ಬ್ರೋ? ಏ ಲಂಗ ಎಲ್ಲ ಅವಳೆಲ್ಲ ಭಾವನೆಲ್ಲ ಹಾಂ, ಅವಳು ಬಂದ್ಮೇಲೆ ಬ್ಲಾಗ್ ಮಾಡೇ ಮಾಡ್ತೀನಿ ಗೈಸ್. ನಾನು ಬ್ಲಾಗ್ ಮಾಡ್ತೀನಿ ಅಂದ್ಬಿಟ್ಟು ಎದ್ದೋಗವಳಂತೆ. ಅವಳು ಬಂದ್ಮೇಲೆ ಬ್ಲಾಗ್ ಮಾಡೇ ಮಾಡ್ತೀನಿ ಗೈಸ್. ಗೈಸ್ ಒಟ್ಟು ಬೀರಿ ಊಟ ಮಾಡ್ದವ ನಕ್ಕ ಇವಾಗ ಬಂದವ ನೀನು. ಏಯ್ ಕೊಡ ಈಗ ಬಂದವನೆ ಗೈಸ್. ಇವಳು ಆಗ್ಲೇ ಹೋಗ್ತೀನಿ ಅಂದ್ಬಿಟ್ಟು ಹಿಂಸೆ ಇಕ್ತಾಳೆ ಗೈಸ್. ಅಯ್ಯೋ ತಪ್ಕೊಂಡು ಮುದ್ದಾಬೇಡಿ ಬಿಟ್ರೆ ಏಯ್ ಕಂಬ ಉಂಟಿಸ್ಬಿಟ್ಟಿರಿ. ಕಂಬ ಉಂಟ್ಕಿಂಟಿಸ್ಬಿಟ್ಟಾರ ಆಮೇಲೆ. ಅಯ್ಯೋ ಗೈಸ್ ಇವ್ರು ಪಬ್ಲಿಕ್ ಎಲ್ಲ ಏನೇನೋ ಮಾಡ್ತಾರೆ ಗೈಸ್. ಬಿಡ್ರೆ ಆಯ್ತು, ಬಿಡ್ರೆ ಸಾಕು. ಅಯ್ಯೋ ಅಲ್ಲಿ ಅಯ್ಯೋ ಹೋಗಿ ಸೈಡ್ಗೆ ಹೋಗಿ ಗೈಸ್. ಅವ್ರು ಏನೇನೋ ಮಾಡ್ತಾರೆ ನೋಡಿ. ನಮ್ಮ ಬಾಯ್ಸ್ ಎಲ್ಲ ಫುಲ್ ಜಾಲಿ. ಡ್ಯಾಡ್ ಟು ಬಿ ಯು ಡ್ಯಾಡಿ. ಡ್ಯಾಡಿ ಬೋತ್ ಆರ್ ಡ್ಯಾಡೀಸ್. ಡ್ಯಾಡಿ ನಂಬರ್ 2 ಗೈಸ್. ಅವನಿನ್ನ ಕುಡಿತಾವನೆ ಇವನು ಇವಾಗ ಬಂದ ಪಾಪ ಗೈಸ್. ಇವಳು ಆಲ್ರೆಡಿ ಹೋಗ್ತಾವಳೆ, ಸೊ ಅದಕ್ಕೆ ಎಲ್ರಿಗೂ ಬಾಯ್ ಹೇಳ್ತಾಳೆ ಗೈಸ್. ಬಾಯ್ ಗೈಸ್. ಸೊ ಗೈಸ್ ಈಗ ಇಷ್ಟೊತ್ತು ಎಲ್ಲರೂ ತಿಂದ್ಬಿಟ್ಟು ಇವಳು ಒಬ್ಳು ಇವಾಗ ಬೇಗ ಹೋಗ್ಬೇಕು ಅಂದ್ಬಿಟ್ಟು ಬಾಯ್ ಹೇಳ್ತಾವಳೆ. ಬಾಯ್ ಕಣೆ, ಬಾಯ್ ಹುಷಾರಾಗಿ ಹೋಗು. ಅಪ್ಪನ ಕೈಲಿ ಬೈಸ್ಕೊ ಹೋಗ್ಬಿಟ್ಟು. ಇನ್ನ ತಿನ್ನೋದಿದೆ. ಇವರೆಲ್ಲ ಹೋಗ್ತೀನಿ ಅಂತಂದ್ರೆ ಇವ್ರನ್ನೆಲ್ಲ ಕಳ್ಸಲ್ಲ. 4:15 ಹೋಗೋದು ಅಂತ ಹೇಳಿದ್ದೀನಿ. ಸೊ ಇವ್ರು 4:15 ಹೋಗ್ತಾರೆ. ಇದು ಯಾವ್ದೋ ತಗೊಂಡಿದ್ಯಲ್ಲಿ ಇದೊಂದು ಕ್ರೇಜಿ ಆಗೈತೆ ಗೈಸ್ ಗ್ಲಾಸು. ಅದು ಹಾಕೊಂಡ್ರೆ ಯಾವುದೋ ಬೇರೆ ಥರ ಕಾಣಿಸುತ್ತೆ. ಯಾಕೋ ಇಷ್ಟು ಲೇಟಾಗಿ ಬಂದೆ? ನಕ್ಕನ್ ಕೆಲಸ ಮನೇಲಾ ಗೈಸ್? ಇಲ್ಲಿ ಯಾರ್ದೋ ಬರ್ತ್ಡೇ ಸೆಲೆಬ್ರೇಷನ್ ನಡೀತೈತೆ. ಅದಕ್ಕೆ ಇವರಿಬ್ಬರು ಬಂದ್ಬಿಟ್ಟು ಇಲ್ಲಿ ಚಪ್ಪಾಳೆ ಬಡಿತೀವಿ, ವಿಶ್ ಮಾಡ್ತೀವಿ ಅನ್ಕೊಂಬಂದಾರೆ. ಬರ್ರೆ ಚಪ್ಪಾಳೆ ಬಡೀರಿ ಬರ್ರೆ. ನೋಡಿ ಗೈಸ್ ಎಲ್ಲಾರ್ದು ಬರ್ತ್ಡೇ ಸೆಲೆಬ್ರೇಷನ್ ನಡೆಸ್ತಾವ್ರೆ. ಇವರಿಲ್ಲಿ ಕ್ಲಾಪ್ ಸ್ಟಡಿಗೆ ಬಂದಾರಲ್ಲ. ಬಾರ ಕ್ಲಾಪ್ ಸ್ಟಡಿ ಬಾ. ನೋಡಿ ಎಳ್ಕೊಂಡು ಹೋಯ್ತಾವಳೆ. ಬಾ ಕೇಕ್ ಕೊಡ್ತಾರೆ ಅಂತೆ ನೋಡಿ ಗೈಸ್. ಹೊಡಿಯರ್ಲಿ, ಹೋಗು ಮುಂದಕ್ಕೆ ಹೋಗು. ಇಸ್ ಕಟಿಂಗ್. ಹೋಗು ಹೊಡಿಯಲ್ಲ. ಅವರೆಲ್ಲ ಶಾಕ್ ಆಗ್ಬೇಕೀಗ. ಹೆಂಗ್ ನಿಂತವ್ರು ನೋಡು ಗೈಸ್. ಅಲ್ಲಿ ಬರ್ತಡೇ ನಡೀತೈತಿ, ಇವ್ರು ಇಲ್ಲಿ ಕ್ಲಾಪ್ಸ್ ಹೊಡಿತಾವ್ರು ನೋಡಿ ಗೈಸ್. ಏನೋ ಮಾಡ್ತಾವ್ರೆ ಗೈಸ್. ಹೋಗ್ರಲ್ಲ ಕ್ಲಾಪ್ಸ್ ಹೊಡಿರಲಿ. ಅಲ್ಲಿ ನೋಡಿ ಗೈಸ್, ಅವರು ಯಾರೋ ಗೊತ್ತಿಲ್ದಾರ ಗ್ಯಾಂಗಿಗೆ ಹೋಗ್ಬಿಟ್ಟು ಬರ್ತಾರೆ ಸೆಲೆಬ್ರೇಷನ್ಗೆ ಕ್ಲಾಪ್ಸ್ ಹೊಡಿತಾವ್ರೆ. ಅಲ್ಲೇನೋ ಕೇಳ್ತಾವ್ರೆ. ಯಾ ಹ್ಯಾವ್ ಎ ಸ್ಲೈಸ್ ಆಫ್ ಕೇಕ್ ಅಂದ್ಬಿಟ್ಟು ಕೇಕ್ ಇಸ್ಕೊಂಬರಕ್ಕೆ ಹೋಯ್ತಾವ್ ನೋಡಿ ಗೈಸ್ ಅವನು. ಯಾರೋ ಗೊತ್ತಿಲ್ದಾರ ಹತ್ರ ಹೋಗ್ಬಿಟ್ಟು ಕೇಕ್ ಇಸ್ಕೊಂಬರ್ತಾವ್ರೆ ನೋಡಿ ಅಲ್ಲಿ. ಓಹೋ ಅವ್ರನ್ನ ಬರ್ತಡೇ ಬ್ರೋ ಹೋಗ್ಬಿಟ್ಟು ಕೇಕ್ ಇಸ್ಕೊಂಬರಕ್ಕೆ ಹೋಗವ್ರೆ ವಿಶ್ ಮಾಡ್ಬಿಟ್ಟು. ಹೆಂಗದಾರ ನೋಡು ಬ್ರೋ. ಈ ತಿನ್ನಿಸ್ತಾರ ಕೇಕ್ ಎಲ್ಲ ತಿನ್ನಿಸ್ತಾರಲ್ಲ ಗೈಸ್. ಏನೋ ಹೇಳ್ತಾವನೆ. ವಿಶ್ ಮಾಡಿ ಬರ್ತೀನಿ ನಾಳೆ. ವಿಶ್ ಮಾಡಿದ್ರು ಬ್ರೋ. ಬ್ರೋ ಬೇಡ ಬ್ರೋ ಗೈಸ್ ಇವನು ಹೋಗ್ತಾವ್ರಂತ ವಿಶ್ ಮಾಡಕ್ಕೆ. ಸುಮ್ಮನೆ ಬೇಡ ಗೈಸ್ ನೋಡಿ
ನಮ್ಮ ಗ್ಯಾಂಗಲ್ಲಿ ಹಿಂಗೆಲ್ಲ ಕೊಟ್ಲೆ ಮಾಡ್ತಾರೆ ನನ್ನ ಮಕ್ಕಳು. ಯಾರ್ದೋ ಗೊತ್ತಿಲ್ದಾರ ಕೇಕ್ ಹೋಗ್ಬಿಟ್ಟು ಬರ್ತಡೇ ವಿಶ್ ಮಾಡಿ ಕೇಕ್ ತಿನ್ಸ್ಕೊಂಬತ್ತಾರೆ ಅಂದ್ರೆ ಲೆಕ್ಕ ಹಾಕಿ. ಯಾವ ಲೆವೆಲ್ಗೆ ಇರ್ಬೇಡ ನಮ್ಮ ಗ್ಯಾಂಗಲ್ಲಿ. ಏನು ಹೇಳು ಹೇಳು ಥೂ ಹೋಗಿ ಇವಾಗ ತಿನ್ಸ್ಕೊಂಬನ್ನಿ, ಹೋಗಿ ತಿನ್ಸ್ಕೊಂಬನ್ನಿ, ಹೋಗಿ ಇವಾಗ ವಾಪಸ್ ಹೋಗಿ. ಏ ಸುಮ್ಮನೆ ಗೈಸ್ ಇವ್ ನೋಡಿ ಕಾಲಿಂ ಬ್ರೋ ಇಲ್ಲಿ ವಿಶ್ ಮಾಡಿ ಹೋಗಿ ಎದ್ದೋಗಿ ನೀನೇ ವಿಶ್ ಮಾಡೋಗಲ್ಲಿ. ಬ್ಲ್ಯಾಕ್ ಶರ್ಟು ಕುತ್ಕೊಂಡು ವಿಶ್ ಮಾಡಬಾರ್ದು ಬ್ರೋ, ಹೋಗಿ ಎದ್ದೋಗಿ ವಿಶ್ ಮಾಡು. ಗೈಸ್ ಇವಾಗ ಇವನು ಹೋಯ್ತಾನೆ ವಿಶ್ ಮಾಡಿ. ಲೇ ಅವ್ರು ತಪ್ಕೊಂಡು ವಿಶ್ ಮಾಡ್ತಾವ್ರು, ನೀನೇನಕ್ಕೆ ಹೋಯ್ತಿಯಲ್ಲ ಡಿಸ್ಟರ್ಬ್ ಮಾಡ್ತಾವನು ಗೈಸ್ ಇವನು. ಕ್ರೇಜಿ ಬ್ರೋ ಕೇಕ್ ತಿನ್ನಿಸ್ಬೇಕಲ್ಲ ಬ್ರೋ. ಇದೊಂಚೂರು ಕುಡ್ಸತ್ತಾನೆ ಜ್ಯೂಸ್ ಬ್ರೋ. ಬ್ರೋ ರಸ್ನ ಜ್ಯೂಸು ಗೈಸ್ ಇವನು ವಿಶ್ ಮಾಡ್ಬಿಟ್ಟು ಬಂದಿದ್ದಕ್ಕೆ ಕೇಕ್ ಮಾತ್ರ ತಂದು ಕೊಟ್ರು. ತಿಂದ್ಬಿಟ್ಟು ಅಲ್ಲೇ ಖಾಲಿ ಪ್ಲೇಟ್ ಇರ್ತಾವ ನೋಡಿ, ಮುಸುಡಿಗೆಲ್ಲ ಮಾಡ್ಕೊಂಡು ಹೆಂಗ್ ಮಾಡ್ಕೊಂಡು ತಿಂತಾವ್ ನೋಡು. ಇಲ್ಲಿ ಇವನು ಉಳಿದಿರೋ ಪೀಸ್ ತಿಂತಾವನೆ. ಏ ಭಾವನಾ ಕೇಕ್ ಎಲ್ಲೇ? ಏ ಭಾವನಾ ಕೇಕ್ ಎಲ್ಲೇ? ಏ ಬ್ರೋ ಇನ್ನೊಂದು ಪೀಸ್ ಕೇಳು ಬ್ರೋ. ಬ್ರೋ ಇನ್ನೊಂದು ಪೀಸ್ ಯಾಕೆ? ಏ ಇರಲಿ. ಅಯ್ಯಯ್ಯೋ ಖಾಲಿ ಆಗ್ಬಿಟ್ಟಿದೆ ಗೈಸ್. ಗೈಸ್ ಖಾಲಿ ಆಗ್ಬಿಟ್ಟಿದೆ ಬ್ರೋ. ಎಂತ ಕೆಲಸ ಆಯ್ತು ಬ್ರೋ. ಗೈಸ್ ಇವನಿಗೆ ಅವ್ನು ವಿಶ್ ಮಾಡೋದಲ್ಲ, ಅವ್ನ ಫೋಟೋನೇ ಕತ್ತರಿಸ್ಕೊಂಬಂದು ಕೊಟ್ಟಿದ್ರು ಕೇಕ್ ಮೇಲೆ ಅಲ್ಲ ಬ್ರೋ? ಹಾಂ ಇರು ಡಾರ್ಲಿಂಗ್. ಓಕೆ 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 ಗೈಸ್ ನಮ್ಮ ಡಾರ್ಲಿಂಗ್ ಏನೋ ಮಾತಾಡ್ಬೇಕಂತೆ. ಒಂದು 5 ನಿಮಿಷ ಡಿಸ್ಕಷನ್ ಮಾಡ್ಬಿಟ್ಟು ಬರ್ತೀವಿ ಗೈಸ್. ಏನೇ ಎಣ್ಣೆ ಬೇಕೇನೆ ನಿಂಗೆ? ಎಣ್ಣೆ ಬೇಕೇನೆ? ಎಣ್ಣೆ ಬೇಕೇನೆ? ನಾಗೇಶ ಬೇಕಾ? ಎಣ್ಣೆ ಈಗ ಎಣ್ಣೆ ಬೇಕಾ ನಾಗೇಶ ಬೇಕಾ? ಗ್ಲಾಸಲ್ಲಿ ಹೊಡಿಯೋದು ಒಂದೇ ಬಾಕಿ. ನಾಗೇಶ್ ಎಣ್ಣೆ ಬೇಕಾ? ನಾಗೇಶ್ ಎಣ್ಣೆ ಬೇಕಾ? ಏ ಬ್ರೋ ನಾಗೇಶ್ ಎಣ್ಣೆ ಬೇಕು ಅಂತ ಹೇಳು ಬ್ರೋ. ಯಾ ಇಟ್ಸ್ ಗೋಯಿಂಗ್ ಟು ಬಿ ಇನ್ ಲಾಗ್. ಕಾವ್ಯಂಗ್ ಮದುವೆ ಆಗುವಾಗ ನನ್ನ ಗಂಡಂಗೆ ತೋರಿಸ್ಬಿಡ್ದ ನಾನಿಲ್ಲಿ ಇದನ್ನ. ಅಯ್ಯಯ್ಯೋ ಗೈಸ್ ನೋಡಿ ಗೈಸ್ ನೀರು ಹರಿಸ್ತಾವಳೆ. ಅಯ್ಯಯ್ಯೋ ಸಗೈ ಸರಿ ನಮ್ಮ ಡಾರ್ಲಿಂಗ್ ಏನೋ ಮಾತಾಡ್ಬೇಕಂತ ಒಂಚೂರು ಮಾತಾಡ್ಬಿಟ್ಟು ಬರ್ತೀನಿ. ನಿನ್ನ ಗಂಡಂಗೆ ಕಳ್ಳೊತ್ಕೊಂಡಾಗ ಹಿಂಗೆ ತಾನೇ ಹಿಡ್ತಿತ್ತವ್ ಹಿಂಗೆ ಇಲ್ಲಿ ಬರ್ತಾಯ್ತಲ್ಲ ಹಂಗೆ ಫೋಟೋಗ್ರಾಫರ್ನ ಸೇರಿಸಿ ಫೋಟೋ ಹಿಡಿತಾ ಇದ್ದ ಗೈಸ್ ಅವನು. ಬ್ರೋ ನಿನ್ನ ಇಷ್ಟ ಜೊತೆ ಸೇರ್ಕೊಂಡು ಸ್ವಲ್ಪ ಫೋಟೋಗ್ರಫಿ ಕಲ್ತ್ಕೊ ಬ್ರೋ. ಗೈಸ್ ಇಷ್ಟೊತ್ತು ಊಟ ಆಯಿತು, ಆಲ್ರೆಡಿ ನಮ್ಮ ಶ್ರೇಯ ಹೊರಟಾಯ್ತು. ಸೊ ಇಲ್ಲಿ ಫೋಟೋಸ್ ತೆಗೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಬಂದಿದ್ದು. ಶ್ರೇಯ ಎಲ್ಲ ಫೋಟೋ ತೆಗೆಸ್ಕೊಂಡು ನಿಂತಿದ್ದು. ಸೊ ಫೋಟೋ ತೆಗೆಸ್ಕೊಳ್ಳೋವಾಗಲೂ ಪಾಪ ಫೋಟೋ ತೆಗಿಯೋರು ಕ್ವಾಟ್ಲೆ ಕೊಡ್ಕೊಂಡು ನಿಂತವ್ರೆ. ಹೌದು ಏ ಫೋಟೋ ತೋರಿಸು, ಫೋಟೋ ತೋರಿಸು ನವೀನ್. ಫೋಟೋ ತೋರಿಸು ಗೈಸ್, ಇವ್ನು ತೆಗ್ದಿರೋ ಫೋಟೋ ತೋರಿಸ್ತೀನಿ ನೋಡ್ರಿ. ಅವ್ನು ನೋಡಲ್ಲೇ ಒಂದು ಏ ಬ್ರೋ ಸಕ್ಕದಾಗಿ ತೆಗ್ದಿಯಾ ಬ್ರೋ. ಈಗ ಇನ್ನೊಂದು ಫೋಟೋ ತೆಗಿಯಕ್ಕೆ ಕೊಡ್ತಾವ್ನು ಗೈಸ್. ಏಯ್ ಗೈಸ್ ಏಯ್ ನಿಂತ್ಕೊಳ್ಳಿ ಗೈಸ್. ಗೈಸ್ ನೋಡಿ ಇಲ್ಲಿ ಏನು ಸಕ್ಕದಾಗ ಒಂದು ಅರ್ಧ ಮುಖ ಬರೋ ಥರ ತೆಗಿತಾ ನೋಡಿ ಗೈಸ್. ತೆಗಿ ಆಯ್ತು ತೆಗಿಯಲ್ಲೇ ನೀನು ತೆಗಿಯೋದು ಗೈಸ್. ನಾನು ಹೋಗ್ಬಿಡ್ತೀನಿ ಗೈಸ್. ನೋಡಿ ಗೈಸ್ ಒಂದು ಫೋಟೋಗ್ರಫಿ ಸ್ಕಿಲ್ಲು ಭಾರಿ ಫೋಟೋ ತೆಗಿತಾವನೆ. ಓ ಈಗ ಅರುಣ್ ಅವ್ರು ಬಂದವ್ರು ಈಗ. ಹಾಂ ಇವನು ಓಕೆ ಗೈಸ್. ಅಮ್ಮ ಗೈಸ್ ಅನ್ಕಲ್ ಆಗಲ್ಲ ಇವ್ರಗಳ ಜೊತೆ ಸೇರ್ಕೊಂಡಿರಿ, ನಾನೊಂದು ಫೋಟೋ ತೆಗೆಸ್ಕೊಂಡ್ಬಿಡ್ತೀನಿ ಗೈಸ್. ಫೋಟೋಸ್ ಗಿರೀಶ್ ಏ ಪ್ಲೀಸ್ ಟಾಕ್ ಅಬೌಟ್ ನವೀನ್ಸ್ ಫೋಟೋಗ್ರಫಿ. ಹೇಳಿ ಇನ್ನೊಂದ್ಸರಿ ಹೇಳು ನವೀನ್ ಫೋಟೋಗ್ರಫಿ. ಏಯ್ ನವೀನ್ ಫೋಟೋಗ್ರಫಿ ಬಗ್ಗೆ ಹೇಳಪ್ಪ ರಾಜು. ನವೀನ್ ಫೋಟೋಗ್ರಫಿ ಬಗ್ಗೆ ಬ್ರೋ ಎಲ್ಲಿ ಕಲ್ತೆ ಬ್ರೋ ನೀನು ಫೋಟೋಗ್ರಫಿ? ಏ ನವೀನ್ ಫೋಟೋಗ್ರಫಿ ಬಗ್ಗೆ ಏನಾರು ಹೇಳಲಿ ಬ್ರೋ. ನವೀನ್ ಫೋಟೋಗ್ರಫಿ ನವೀನ್ ವಿನ್ಸೆಂಟ್ ವ್ಯಾನ್ ಗೋ ಏನದು? ನಂದೆಲ್ಲ ಹೊಟ್ಟೆ ಮೇಲೆ ಕಾಲ್ ನವೀನ್ ಡಿಡ್ ಸಿನಿಮಾಟೋಗ್ರಫಿ ಫಾರ್ ಕ್ರಿಸ್ಟೋಫರ್ ನೋಲನ್. ಸಿನಿಮಾ ಫೋಟೋಗ್ರಫಿ ಮಾಡೋರಂತೆ ಕ್ರಿಸ್ಟೋಫರ್ ನೋಲನ್ಗೆ. ಏ ನವೀನ್ ಫೋಟೋಗ್ರಫಿ ಬಗ್ಗೆ ಹೇಳ. ನವೀನ್ ಫೋಟೋಗ್ರಫಿ
ಕೈ ಮುಗಿತಿದ್ಯಾ ಗೈಸ್ ಕೈ ಮುಗಿತಾಳೆ ಇವ್ರಿಗೆಲ್ಲ ಫೋಟೋ ತೆಗಿಸ್ಕೊಂಡು ಭಾರಿ ಸುಸ್ತಾಗ್ಬಿಟ್ಟೈತೆ ಓ ಗೈಸ್ ಇವ್ರಗಳ ಜೊತೆ ನನ್ನ ಕೈಲಿ ಆಗಲ್ಲ ಎಲ್ಲ ಫುಲ್ ಜಾಲಿ ಮಾಡಾಯ್ತು ಈಗ ಎಲ್ಲರಿಗೂ ಸೆಂಡ್ ಆಫ್ ಮಾಡೋ ಟೈಮ್ ಬಾಯ್ ಬಾಯ್ ಕಾಗೆ ನೆಕ್ಸ್ಟ್ ಟೈಮ್ ಬಾ ಸಿಗೋಣ ಬಾಯ್ 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 ಡಾರ್ಲಿಂಗ್ ಬಾಯ್ 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 ಕಣ ಲೌಡೆ ಲೌಡೆ ಬಾಯ್ ಕಣ ಬರ್ತೀನಿ ಬಾಯ್ ಡಾರ್ಲಿಂಗ್ ಬಾಯ್ ಬಾಯ್ ಹ್ಞೂ ಬರ್ತೀನಿ ನೈಟ್ ಅಮ್ಮ ಬಾಯ್ ಬಾಯ್ ಮಚ್ಚ like usual ಗುಂಡ್ಸ್ ಮಿಸ್ಟರ್ ಮಾಡೆಲ್ ಸಾರಿ ಮಿಸ್ಸಸ್ ಮಾಡೆಲ್ ಬಾಯ್ ಟೇಕ್ ಕೇರ್ ಮಾಮ್ ಹೋಗಿದ್ದು ಬರ್ತೀನಿ ಸೊ ಬನ್ನಿ ಗೈಸ್ ಈಗ ಎಲ್ಲರಿಗೂ ಬಾಯ್ ಹೇಳ್ಬಿಟ್ಟು ಮತ್ತೆ ವಾಪಸ್ ಬರ್ಬೇಕು ನಾನು ಇವರೆಲ್ಲ ಇಲ್ಲೇ ಇರ್ತಾರೆ ಸೊ ಗೈಸ್ ನಮ್ಮ ಬಾಯ್ಸು ಲೆಗಸಿ ಹತ್ರನೇ ಇರ್ತೀನಿ ಅಂತಂದ್ರು ಹಂಗೆ ಸ್ವಲ್ಪ ಕೆಲಸ ಇತ್ತು ಅದನ್ನ ಮುಗಿಸ್ಕೊಂಡು ಬರೋಣ ಅನ್ನೋಷ್ಟರಲ್ಲಿ ಇವರೆಲ್ಲ ಆಲ್ರೆಡಿ ಬನಶಂಕರಿಗೆ ಬಂದ್ಬಿಟ್ಟಿದ್ರು ಸೊ ಹಂಗೆ ಬನಶಂಕರಿಗೆ ಬಂದು ನಮ್ಮ ಮರುಣವ್ರ ಅಕ್ಕವ್ರ ಮನೇಲಿ ಮಲ್ಕೊಳ್ಳೋಣ ಅಂತ ಅಲ್ಲಿ ನೋಡಿದ್ರೆ ಯಾರೋ ರಿಲೇಟಿವ್ಸ್ ಬಂದ್ಬಿಟ್ಟಿದ್ರು ಅಂತ ಅಂದ್ಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿ ಟ್ವಿಸ್ಟ್ ಆಯಿತು ಸೊ ಅದಕ್ಕೆ ಇಲ್ಲೇ ಒಂದು ರೂಮ್ ಬುಕ್ ಮಾಡಿಕೊಂಡು 3 ಜನ ಮಲ್ಕೊಂಡ್ಬಿಟ್ಟಿದ್ವಿ ನಮ್ಮ ನವೀನ್ ಅಂತೂ ಟ್ರಾವೆಲ್ ಮಾಡ್ಬಿಟ್ಟು ಫುಲ್ ಸುಸ್ತಾಗ್ಬಿಟ್ಟವನೇ ನಮ್ಮ ಮರುಣ ನಾನು ಹೋಯ್ತೀನಿ ಅಂತ ಇದ್ದ ಅವನನ್ನು ಹೋಗಕ್ಕೆ ಬಿಡದೆ ಇಲ್ಲೇ ಕಟ್ಟಾಕೊಂಡಿದ್ದೀವಿ ಸೊ ನೋಡಿದ್ರಲ್ಲ ಗೈಸ್ ನಾನು ಇಂಜಿನಿಯರಿಂಗ್ ಗ್ಯಾಂಗ್ ಆಲ್ರೆಡಿ ನಿಮ್ಗೆ ಎಲ್ಲರಿಗೂ ಪರಿಚಯ ಆಗಿತ್ತು ಸೊ ನೋಡಿದ್ರಲ್ಲ ಈ ಥರ ಇತ್ತು ನಮ್ಮ ವ್ಲಾಗ್ ಸೊ ಐ ಹೋಪ್ ಎಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ನಾನು ಅನ್ಕೊಂತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿ ಅವರನ್ನಾಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಸೈನಿಂಗ್ ಆಫ್